ಇದು ತಮಿಳುನಾಡಾದ್ರೆ ಇತ್ತ ಪಶ್ಚಿಮ ಬಂಗಾಳದಲ್ಲಿ ಯಾರು ಮುಖ್ಯಮಂತ್ರಿ ಇದ್ರ ಬಗ್ಗೆ ದೊಡ್ಡ ಮೀಟಿಂಗ್ ನಡೆಯುತ್ತೆ. ಕೋಲ್ಕತ್ತಾದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯೋದಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಂಗಾಳ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಸಭೆ ನಡೆಯುತ್ತೆ. ಸಭೆ ನಂತರದಲ್ಲಿ ಪಶ್ಚಿಮ ಬಂಗಾಳದ ನೂತನ ಸಿಎಂ ಹೆಸರು ಘೋಷಣೆಯಾಗುತ್ತೆ. ಬಳಿಕ ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಪ್ರಶ್ನೆಗೆ ಇನ್ನೇನು ಕೆಲ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ನಡೆಯೋದಿದೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಬಂಗಾಳ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಭೆ ನಡೆಯೋದಿದೆ. ಸಭೆ ನಂತರದಲ್ಲಿ ಪಶ್ಚಿಮ ಬಂಗಾಳದ ನೂತನ ಸಿಎಂ ಹೆಸರು ಘೋಷಣೆಯಾಗುತ್ತೆ. ಇದೀಗ ಬಹಳ ಮುಂಚೂಣಿಯಲ್ಲಿರುವಂತಹ ಕೆಲ ಹೆಸರುಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಸುವೇಂದು ಅಧಿಕಾರಿ ಮೊದಲ ಒಂದು ರೇಸ್ನಲ್ಲಿ ಇದ್ದಾರೆ. ಅವರು ಈ ಪಶ್ಚಿಮ ಬಂಗಾಳದಾದ್ಯಂತ ತಿರುಗಾಟವನ್ನು ನಡೆಸಿರೋದು ಎಲೆಕ್ಷನ್ ಟೈಮ್ನಲ್ಲಿ. ಹಾಗೆ ಮಮತಾ ಬ್ಯಾನರ್ಜಿಯನ್ನ 2 ಬಾರಿ ಸೋಲಿಸಿರೋದು, ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡ್ತಾರಾ? ಪಕ್ಷಕ್ಕೆ ಅವರ ಕೊಡುಗೆಯನ್ನ ಕನ್ಸಿಡರ್ ಮಾಡಿ ಈಗ ಕೇಳಿ ಬರ್ತಾ ಇರುವಂತಹ ಇಷ್ಟು ಹೆಸರುಗಳಲ್ಲಿ ರೂಪಾ ಗಂಗೂಲಿ, ಸುವೇಂದು ಅಧಿಕಾರಿ, ಇಷ್ಟೆಲ್ಲ ಹೆಸರುಗಳಲ್ಲಿ ಹೆಚ್ಚಿನ ಒಲವು ಜನರು ಕೂಡ ತೋರಿಸ್ತಾ ಇರೋದು ಸುವೇಂದು ಅಧಿಕಾರಿಯ ಕಡೆಗೇನೆ. ಸೊ ಹಾಗಾಗಿ ಇನ್ನೇನು ಕೆಲ ಗಂಟೆಗಳಲ್ಲಿ, ಕೆಲ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಮೀಟಿಂಗ್ನ ನಂತರದಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ ಒಟ್ಟು 4 ಪ್ರಮುಖರ ಹೆಸರು ಕೇಳಿ ಬರ್ತಾ ಇದೆ. ನಾವು ಅವಾಗಲೇ ಹೇಳಿದಾಗೆ ಸುವೇಂದು ಅಧಿಕಾರಿ ಒಬ್ರು, ಹಾಗೆ ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪಾಲ್ ಅವರು, ಹಾಗೆ ರೂಪಾ ಗಂಗೂಲಿ ನಡುವೆ ಸಿಎಂ ಸ್ಥಾನಕ್ಕೆ ತೀವ್ರ ಪೈಪೋಟಿ ಇದೆ. ಈ 4ರ ಪೈಕಿ ಸುವೇಂದು ಅಧಿಕಾರಿ ಅವರ ಹೆಸರೇನೇ ಮುಂಚೂಣಿಯಲ್ಲಿದೆ. ದೀದಿ ವಿರುದ್ಧವಾಗಿ 1 ಅಲ್ಲ 2 ಬಾರಿ ಗೆಲುವನ್ನ ಸಾಧಿಸ್ತಾರೆ. ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಬಂಗಾಳದಲ್ಲಿ ಇಬ್ಬರಿಗೆ ಬಹುಶಃ ಡಿಸಿಎಂ ಪಟ್ಟ ಕಟ್ಟಬಹುದು. ಸಿಎಂ ರೇಸ್ನಲ್ಲಿ ಇಷ್ಟೊಂದು ಹೆಸರುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಬ್ಬರಿಗೆ ಡಿಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇದೆ. ಅದರಲ್ಲಿ ಒಬ್ಬ ಮಹಿಳೆಗೆ ಡಿಸಿಎಂ ಸ್ಥಾನ ನೀಡುವಂತ ಸಾಧ್ಯತೆಗಳು ಈ ಕ್ಷಣಕ್ಕೆ ಕಂಡು ಬರ್ತಾ ಇದೆ. ಬಂಗಾಳದ ಸಿಎಂ ಯಾರು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸಭೆಗೆ ತೆರಳೋದಕ್ಕೆ ಮುಂಚಿತವಾಗಿ ಕಾಳಿ ದೇವಸ್ಥಾನಕ್ಕೆ ಅಮಿತ್ ಶಾ ಭೇಟಿಯನ್ನ ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿರುವಂತಹ ಕಾಳಿ ದೇವಸ್ಥಾನ, ಇಲ್ಲಿಗೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ, ಪೂಜೆ ನಡೆಸಿದ್ದಾರೆ. ಅವರ ಜೊತೆಗೆ ವಿಶೇಷವಾಗಿ ಸುವೇಂದು ಅಧಿಕಾರಿ ಕೂಡ ಇದ್ದಾರೆ. ಅಮಿತ್ ಶಾ ಜೊತೆಗೇನೆ ಇದ್ದಾರೆ. ಅಮಿತ್ ಶಾ ಹಾಗೆ ಸುವೇಂದು ಅಧಿಕಾರಿ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗಳಿರೋವಾಗಲೇ ಸೊ ಈ ರೀತಿ ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ಗಳು ಕೂಡ ದೊಡ್ಡ ಅರ್ಥವನ್ನ ಕಲ್ಪಿಸ್ತಾ ಹೋಗುತ್ತೆ. ಅಮಿತ್ ಶಾ ಜೊತೆಗೇನೆ ಇರುವಂಥ ಸುವೇಂದು ಅಧಿಕಾರಿ, ಹಾಗೆ 4-5 ಜನರ ಹೆಸರುಗಳ ಮಧ್ಯೆ ಬಹಳ ಮುಂಚೂಣಿಯಲ್ಲಿರುವಂಥ ಹೆಸರು ಸುವೇಂದು ಅಧಿಕಾರಿಯದ್ದು. ಕಾರಣಗಳು ಬಹಳಷ್ಟಿದೆ. ಇಷ್ಟು ವರ್ಷಗಳ ಅವರ ಪಕ್ಷದ ಕಡೆಗಿರುವಂಥ ಒಲವು ಮತ್ತು ಅವರ ಕೆಲಸ, ಅದು ಹಿಸ್ಟ್ರಿ ಆಫ್ ಕೋರ್ಸ್ ಬೇರೆನೇ ಹೇಳುತ್ತೆ. ಈ ಹಿಂದೆ TMC ಜೊತೆಗಿದ್ದು ದೀದಿಗೆ ಆಪ್ತರಾಗಿನೇ ಗುರುತಿಸ್ಕೊಂಡಿದ್ದವರು, ಅನಂತರ ಪಕ್ಷ ಬದಲಾವಣೆ ಮಾಡಿ ಬಿಜೆಪಿ ಜೊತೆಗೆ ಕೈ ಜೋಡಿಸ್ಕೊಂಡು ಇದೀಗ ಯಾವ ರೀತಿಯಾಗಿ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ನಾವು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದ ಬಿಜೆಪಿ ಆಡಳಿತ ಶುರುವಾಗುತ್ತೆ. ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಅದು ಯಾರು ಅನ್ನೋದು ಗೊತ್ತಾಗಬೇಕಿದೆ. ನೂತನ ಮುಖ್ಯಮಂತ್ರಿ ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನೂತನ ಸಿಎಂ ಪದಗ್ರಹಣಕ್ಕೆ ಪಶ್ಚಿಮ ಬಂಗಾಳ ಸಜ್ಜಾಗ್ತಾ ಇದೆ. ರಾಜಧಾನಿ ಕೋಲ್ಕತ್ತಾದಲ್ಲಿ ಬೃಹತ್ ವೇದಿಕೆಯ ನಿರ್ಮಾಣವನ್ನ ಮಾಡಲಾಗಿದೆ. ನೀವು ಗಮನಿಸಬಹುದು, ರಸ್ತೆಗಳಲ್ಲೂ ಕೂಡ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ. ಪೋಸ್ಟರ್ ಅನ್ನ ಹಾಕಿರೋದು, ಬಿಜೆಪಿ ಬಾವುಟಗಳನ್ನ ಹಾಕಿರೋದು, ಮೋದಿ ಅವರ ಪೋಸ್ಟರ್ಗಳು, ಇವೆಲ್ಲವೂ ಕೂಡ ಈ ಮೈದಾನದಲ್ಲಿ, ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ.